ನಮಸ್ಕಾರ. ನಾನು ನಿಮ್ಮ ಡಿ.ವಿ.ಜಿ. ವೈಸ್ ಕರಿಯಪ್ಪ. ಇವತ್ತು ಗ್ರಾಮ ಪಂಚಾಯಿತಿ, ಆ ಪಂಚಾಯಿತಿಗೆ ಬರ್ತಕ್ಕಂಥ ಸದಸ್ಯರು, ಆ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು, ಆ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು, ಅಂದ್ರೆ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೇ ಹೆಡ್ ಆಗಿರ್ತಾನೆ, ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದಿರ್ತಕ್ಕಂಥ ಸದಸ್ಯರುಗಳು ಆ ಗ್ರಾಮದಲ್ಲಿರ್ತಕ್ಕಂಥ ಜನರ ರಕ್ಷಣೆಯನ್ನ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ಗ್ರಾಮ ಪಂಚಾಯಿತಿ ತೆಗೆದುಕೊಳ್ತಾ ಇದೆ. ಸುಮಾರು 65 ವರ್ಷದಿಂದ ಗ್ರಾಮ ಪಂಚಾಯಿತಿಗಳು ಇಲ್ಲಿವರೆಗೂ ಏನೇನು ಮಾಡಿದ್ದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇದೆ. ಯಾಕಂದ್ರೆ ಇವತ್ತು ಗ್ರಾಮ ಪಂಚಾಯಿತಿ ಸರಿಯಾಗಿದ್ದಿದ್ರೆ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಜನರು ಆರಾಮಾಗಿರ್ತಾ ಇದ್ರು. ಬಟ್ ಅವ್ರಿಲ್ಲ, ಅದಕ್ಕೋಸ್ಕರ ಗ್ರಾಮಗಳು ಉದ್ಧಾರ ಆಗಿಲ್ಲ ಅಷ್ಟೇ ನಾನು ನಿಮ್ಗೆ ಹೇಳ್ಕೊಟ್ಟಿರೋದು. ಅದೇ ರೀತಿಯಾಗಿ ಆ ಗ್ರಾಮ ಪಂಚಾಯಿತಿಗಳಿಗೆ ಇನ್ಕಮ್ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಹಾಗೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಪೊಲೀಸ್ ಠಾಣೆಗಳಿದ್ದಾವೆ. ಅದರಲ್ಲೂ ನಾನು ಎಲ್ಲ ಪೊಲೀಸ್ ಠಾಣೆಗಳ ಬಗ್ಗೆ ಮಾತಾಡಲ್ಲ, ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತಾಡ್ತೀನಿ. ಈ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ, ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ಏನ್ ಮಾಡ್ತಾರೆ. ಈ ಉದಾಹರಣೆಗೆ ಒಂದು ಗ್ರಾಮ ಇರುತ್ತೆ, ಆ ಗ್ರಾಮದಲ್ಲಿ ಮರಳು, ಅಂದ್ರೆ ಈ ಮರಳು ಮಾಫಿಯಾ ಅಂತ ಹೇಳ್ತಾರಲ್ಲ ಅದಿರುತ್ತೆ. ಅದಕ್ಕೆ ಸಂಬಂಧಪಟ್ಟಿರ್ತಂಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಇರುತ್ತೆ, ಅಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್. ಅಲ್ಲಿರ್ತಕ್ಕಂಥ VA ಹಾಗೂ RI ಏನ್ ಮಾಡ್ತಾರೆ. ಇಲ್ಲಿ ನನಗೆ ಒಂದು ಸ್ಪಷ್ಟತೆ ಯಾಕೆ ತಿಳಿತಾ ಇಲ್ಲ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ವರದಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದ್ರು ಸಮೇತನು ಅದನ್ನ ಮುಂದುವರಿಸ್ಕೊಂಡು ಹೋಗಲ್ಲ ಅಂತ ಹೇಳಿದ್ರೆ, ನಾವು ಆಯ್ಕೆ ಮಾಡಿಕೊಡುವಂತ ಜನಪ್ರತಿನಿಧಿಗಳ ಕೈವಾಡ ಇದೆ, ಅಥವಾ ಅಧಿಕಾರಿ ಹಣಕ್ಕೋಸ್ಕರ ಸೇಲ್ ಆಗಿದ್ದಾನೆ, ಅಥವಾ ಆ ವಿಚಾರವನ್ನ ಪ್ರಚಾರ ಮಾಡಬೇಕಾಗಿರ್ತಕ್ಕಂಥ ವ್ಯಕ್ತಿಗಳೇ ಸೇಲ್ ಆಗಿದ್ದಾರೆ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಆ ಊರಲ್ಲಿ ಇಸ್ಪಟ್ ಆಡಿಸ್ತಾರೆ ಅಂತ ತಿಳ್ಕೊಳ್ಳೋಣ. ಆ ಇಸ್ಪಟ್ ಆಡೋಂಥ ಜಾಗ ಪೊಲೀಸ್ನವ್ರಿಗೆ ಗೊತ್ತಿರುತ್ತೆ ಅಥವಾ ಗೊತ್ತಿರೋದಿಲ್ಲ. ಗೊತ್ತಿದ್ರೆ ಬಂದು ಅದನ್ನ ನಿಲ್ಲಿಸ್ಬೇಕು, ಗೊತ್ತಿಲ್ಲ ಅಂತ ಹೇಳಿದ್ರೆ ತಿಳಿಸಿದ್ಮೇಲಾದ್ರೂ ಹೋಗಿ ಅದನ್ನ ನಿಲ್ಲಿಸ್ಬೇಕು. ಇಲ್ಲಿ ಆಡಿದವನಿಗಿಂತ ಆಡಿಸಿದವನು ಶಿಕ್ಷೆ ಅನುಭವಿಸ್ಬೇಕು ಅಂತಂದು ಆದೇಶ ಇರುತ್ತೆ. ಇಲ್ಲಿ ಹಾಡೋಕ್ ಹೋಗಿರ್ತಕ್ಕಂಥ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಂಗಿಲ್ಲ, ಅದನ್ನ ಹಾಡಿಸುವಂತ ವ್ಯಕ್ತಿನ ಅರೆಸ್ಟ್ ಮಾಡಬೇಕು. ಇಲ್ಲಿ ಕಳ್ತನ ಮಾಡಕ್ಕೆ, ಅಂದ್ರೆ ಇಲ್ಲಿ ಉದಾಹರಣೆಗೆ ಈ ಮರಳನ್ನ ಒಡಿಸ್ತಕ್ಕಂಥ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕು, ಮರಳು ತುಂಬಾ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಂಗಿಲ್ಲ. ಇದು ಒಂದು ಊರಿನ ಕಥೆಯಲ್ಲ. ಎಲ್ಲಿ ಹಳ್ಳ ಬರುತ್ತೆ, ತುಂಗಭದ್ರಾ ನದಿ ಬರುತ್ತೆ, ಎಲ್ಲಿ ಕೆರೆಗಳು ಬರ್ತವೆ, ಆ ಜಾಗದಲ್ಲಿ ಈ ಮರಳು ಸಿಗುತ್ತೆ. ಇದು ಬರೀ ಒಂದು ಹಳ್ಳಿಗೆ ಸೀಮಿತ ಅಲ್ಲ, ಒಂದು ರಾಜ್ಯಕ್ಕೆ, ಅಂದ್ರೆ ಈ ಬೇರೆ ಬೇರೆ ರಾಜ್ಯದಲ್ಲೂ ನಡೆಯುತ್ತೆ. ಬಟ್ ನಾನು ಕರ್ನಾಟಕದ ಬಗ್ಗೆ ಮಾತಾಡ್ತೀನಿ, ಯಾಕೆಂದ್ರೆ ನಂದು ಕರ್ನಾಟಕದಲ್ಲಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ, ಅಧಿಕಾರಿಗಳಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಇದೇ ಕನ್ನಡವನ್ನ ಬೇರೆಯವರಿಗೆ, ಅಂದ್ರೆ ಬೇರೆ ರಾಜ್ಯಕ್ಕೆ ಹಾಕಿದಾಗ ಅದನ್ನ ಟ್ರಾನ್ಸ್ಲೇಷನ್ ನ ಬೇರೆ ರಾಜ್ಯದವರು, ಅಂದ್ರೆ ಉದಾಹರಣೆಗೆ ನನ್ನ ವಿಡಿಯೋವನ್ನ ತಮಿಳುನಾಡಿಗೆ ಹೋದ್ರೆ ಪೇರುಸ್ವಾಮಿ ಅವರು ಹಾಕ್ತಾರೆ, ಅಂದ್ರೆ ಕನ್ನಡವನ್ನೇ ಟ್ರಾನ್ಸ್ಲೇಷನ್ ಮಾಡಿ ತಮಿಳಿಗೆ ಯಾವ ರೀತಿ ಬೇಕೋ ಅದನ್ನ ಹಾಕೊಳ್ತಾರೆ. ಆಂಧ್ರಕ್ಕೆ ಹೋದ್ರೆ ನಮ್ಮ ಆನಂದ್ ಬಾಬು ಅಂತ ಇದ್ದಾರೆ, ಅವರು ಸಮೇತ ಆಂಧ್ರದಲ್ಲೂ ಸಹ ನನ್ನ TV ಚಾನಲ್ ನೋಡ್ತಾರೆ. ಬಟ್ ಅವರವರ ಭಾಷೆಗೆ ತಕ್ಕಂಗೆ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಉದಾಹರಣೆಗೆ ಈ ರೀತಿಯಾಗಿ ನಾವು ಮಾತಾಡ್ತಾ ಹೋದ್ರೆ ಅವನ ಉಚ್ಚ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಸಮಯ ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ನಾವಿಲ್ಲಿ ನೇರವಾಗಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ. ಪೊಲೀಸ್ ಮೇಲೆ ಆರೋಪ ಮಾಡ್ತೀವಿ, ವಿಲೇಜ್ ಅಕೌಂಟೆಂಟ್ ಮೇಲೂ ಆರೋಪ ಮಾಡ್ತೀವಿ, RI ಮೇಲ್ ಮಾಡ್ತೀವಿ, PDO ಮೇಲ್ ಮಾಡ್ತೀವಿ, ಸೆಕ್ರೆಟರಿ ಮೇಲ್ ಮಾಡ್ತೀವಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮೇಲ್ ಮಾಡ್ತೀವಿ, ಹಾಗೂ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದು ಬಂದಿರತಕ್ಕಂಥ ಚುನಾಯಿತ ಜನಪ್ರತಿನಿಧಿಗಳ ಮೇಲೂ ಮಾಡ್ತೀವಿ. ಇಷ್ಟು ಜನ ಒಂದು ಗ್ರಾಮದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿದ್ರು ಭ್ರಷ್ಟಾಚಾರ ಮುಂದುವರಿತಾನೇ ಇರುತ್ತೆ ಅಂತ ಹೇಳಿದ್ರೆ, ಇವರೆಲ್ಲ ಮಾಮೂಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಒಂದು ಎಲೆಕ್ಷನ್ಗೆ ಎಷ್ಟು ಖರ್ಚಾಗುತ್ತೆ, ಹಳ್ಳಿ ರಾಜಕೀಯ ఢిల్లీ ರಾಜಕೀಯ ಮೀರಿಸಿತ್ತು ಅಂತಾರಲ್ಲ, ಹಂಗೆ ನಾವು MP ಎಲೆಕ್ಷನ್ ನಲ್ಲಿ ಖರ್ಚು ಮಾಡುವಂತ ದುಡ್ಡನ್ನ, ಅದರ ಡಬಲ್ ದುಡ್ಡನ್ನ ಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಿಂದ್ರಿಸಿ ಎಲೆಕ್ಷನ್ ನಲ್ಲಿ ಗೆಲ್ಲುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಟ್ ಇವ್ರು ಮಾತ್ರ ದುಡ್ಡು ಮಾಡ್ಬೇಕಲ್ಲ, ಎಲೆಕ್ಷನ್ ಅಲ್ಲೇ ಇರ್ತಕ್ಕಂಥ ದುಡ್ಡು ಮಾಡ್ಬೇಕಲ್ಲ. ಯಾವ ರೀತಿ ದುಡ್ಡು ಮಾಡ್ತಾರೆ, ಅವಾಗ ಅವನು 5 ವರ್ಷಕ್ಕೆ ಟ್ಯಾಲಿ ಮಾಡ್ಕೊಳ್ತಾನೆ. 5 ವರ್ಷಕ್ಕೆ ಟ್ಯಾಲಿ ಮಾಡ್ಕೊಂಡು ನಾನೊಂದು 5 ಲಕ್ಷ, 10 ಲಕ್ಷ, 20 ಲಕ್ಷ, 50 ಲಕ್ಷ ಈ ರೀತಿ ಖರ್ಚು ಮಾಡಿದ್ರೆ ನನಗೆ ಎಷ್ಟು ರಿಟರ್ನ್ ಆಗುತ್ತೆ ಅನ್ನೋ ಒಂದು ಪ್ರೀ ಪ್ಲಾನಿಂಗ್ ಮಾಡ್ಕೊಂಡು
ಯಾಕಂದ್ರೆ ರಾಜಕೀಯ ಇಸ್ ಎ ಬಿಸಿನೆಸ್ ಆಗಿದೆ. ನಾನೀಗ ಗ್ರಾಮ ಪಂಚಾಯತಿ ಯಾಕೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಕಾನ್ಸೆಪ್ಟ್, ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳೆಲ್ಲ ಮುಗಿದಿದ್ದಾವೆ. ಈಗ ಆ ಗ್ರಾಮಕ್ಕೆ PDO ಹಾಗೂ EO ಇಬ್ರು ಮಾತ್ರ ಈಗ ಅಟ್ ಪ್ರೆಸೆಂಟ್ ಒಂದು ತಾಲೂಕಿಗೆ ಇಬ್ಬರೇ ಆಫೀಸರ್ ಇರೋದು. ಅಂದ್ರೆ ಆ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ PDO ಹಾಗೂ EO, ತಾಲೂಕು EO. ಬಟ್ ಈ ಸಮಯಕ್ಕೆ ನಾನು ಈ ವಿಚಾರವನ್ನು ನಿಮಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಊರಿನಲ್ಲಿರ್ತಕ್ಕಂಥ ದಂಧೆಗಳಿಗೆ ಇಷ್ಟು ಜನರು ಕಾರಣರಾಗಿರ್ತಾರೆ. ಅವರನ್ನ ಆಯ್ಕೆ ಮಾಡೋ ಅಧಿಕಾರ ನಿಮಗಿರುತ್ತೆ, ಅಂದ್ರೆ ಜನರಿಗಿರುತ್ತೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಯಾರಪ್ಪನ ಮನೆ ಸೊತ್ತಲ್ಲ. ಇಲ್ಲಿ ಯಾವ ಪಕ್ಷನೂ ಸೀಮಿತ ಇಲ್ಲ, ಯಾವ ಚಿಹ್ನೆಯೂ ಸಹ ಇಲ್ಲ. ಆದ್ರೂ ಸಮೇತ ಮೇಲ್ಗಡೆಯಿಂದ ಪ್ರೆಸರ್ ಬಂದು ಅವರು ಪಕ್ಷಕ್ಕೋಸ್ಕರ ಸೀಮಿತವಾಗಿ ನಿಂತ್ಕೊಳ್ತಾರೆ. ಇಲ್ಲಿ ಬಿಜೆಪಿಯಿಂದ ಇಷ್ಟು ಪರ್ಸೆಂಟು, ಕಾಂಗ್ರೆಸ್ ಇಂದ ಇಷ್ಟು ಪರ್ಸೆಂಟು, JDS ಇಂದ ಇಷ್ಟು ಪರ್ಸೆಂಟ್ ಅಂತ ಮಾಡಿಕೊಂಡು ಇಲ್ಲಿ ಸಮಾಜವನ್ನ, ಅಂದ್ರೆ ಗ್ರಾಮಗಳಿಂದ ಕೂಡಿರ್ತಕ್ಕಂಥ ರಾಜ್ಯ ನಮ್ದು ಕರ್ನಾಟಕ. ಸುಮಾರು 20,000ಕ್ಕೂ ಅತಿ ಹೆಚ್ಚು ಗ್ರಾಮ ಪಂಚಾಯಿತಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ನಮ್ದು. ಸುಮಾರು ಹಳ್ಳಿಗಳನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯ ನಮ್ದು. ಆಯ್ಕೆ ಮಾಡುವಾಗ ಯೋಚನೆ ಮಾಡಿ, ಬುದ್ಧಿವಂತರನ್ನ ಆಯ್ಕೆ ಮಾಡಿ, ವಿದ್ಯಾವಂತರನ್ನು ಆಯ್ಕೆ ಮಾಡಿ, ನಿಮ್ಮ ಬಗ್ಗೆ ಯೋಚನೆ ಮಾಡುವ ಸಮಾಜ ಸೇವಕರನ್ನು ಆಯ್ಕೆ ಮಾಡಿ. ಈ ವಿಡಿಯೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಕರಪ್ಷನ್ ರಾಜ್ಯ ತುಂಬಾ ತುಂಬಿಕೊಂಡಿದೆ. ಹಾಗಾಗಿ ಆ ಕರಪ್ಷನ್ ಅನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಮೊದಲು ನೀವು ಸರಿ ಇರಬೇಕು. ಹಾಗಾಗಿ ಈ ವಿಡಿಯೋ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸೀಮಿತ. ಇದು ಹಳ್ಳಿಗಳಿಂದ ತುಂಬಿರ್ತಕ್ಕಂಥ ರಾಜ್ಯ. ಇದು DVG ವಾಯ್ಸ್, ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ವಾಟ್ಸಪ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.